Before going to the chapter, you have to read preparatory activity, that is, read the extract from Mahatma Gandhiji's autobiography. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯ ಒಂದು ಭಾಗವನ್ನು ಓದಿ ಅಂತ ಕೊಟ್ಟಿದ್ದಾರೆ. ವೆನ್ ಐ ವಾಸ್ ಇನ್ ದ 7th ಸ್ಟ್ಯಾಂಡರ್ಡ್, ದೊರಬ್ಜಿ ಎದುಲ್ಜಿ ಜಿಮಿ ವಾಸ್ ದ ಹೆಡ್ ಮಾಸ್ಟರ್. ನಾನು 7ನೇ ತರಗತಿಯಲ್ಲಿ ಓದಬೇಕಾದ್ರೆ ದೊರಬ್ಜಿ ಎದುಲ್ಜಿ ಜಿಮಿ ಅಂತಕ್ಕಂಥವ್ರು ಮುಖ್ಯ ಉಪಾಧ್ಯಾಯರಾಗಿದ್ದರು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ದಾರೆ. ಈ ವಾಸ್ ಪಾಪ್ಯುಲರ್ ಅಮಾಂಗ್ ದ ಬಾಯ್ಸ್. ಆ ಹುಡುಗರಿಗೆಲ್ರಿಗೂ ಸಹ ಅವರು ತುಂಬ ಜನಪ್ರಿಯರಾಗಿದ್ದರು, ಅಂದರೆ ತುಂಬ ಇಷ್ಟಪಡ್ತಿದ್ರು ಹುಡುಗರು ಅವರನ್ನು. ಆ್ಯಸ್ ಇ ವಾಸ್ ಅ ಡಿಸಿಪ್ಲಿನರಿಯನ್, ಅವರು ತುಂಬ ಶಿಸ್ತಿನ ಸಿಪಾಯಿ ಆಗಿದ್ದರು. ಅ ಮ್ಯಾನ್ ಆಫ್ ಮೆಥಡ್ ಆ್ಯಂಡ್ ಗುಡ್ ಟೀಚರ್, ತುಂಬ ಯೋಜನೆಗಳನ್ನು ಹಾಕ್ತಾಯಿದ್ರು, ಹಾಗೆ ಒಳ್ಳೆಯ ಶಿಕ್ಷಕರು ಆಗಿದ್ದರು. ಈ ಹ್ಯಾಡ್ ಮೇಡ್ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಕ್ರಿಕೆಟ್ ಕಂಪಲ್ಸರಿ ಫಾರ್ ದ ಬಾಯ್ಸ್ ಆಫ್ ದ ಅಪ್ಪರ್ ಸ್ಟ್ಯಾಂಡರ್ಡ್ಸ್. ಅವರು ವ್ಯಾಯಾಮವನ್ನು ಮತ್ತು ಕ್ರಿಕೆಟನ್ನು ದೊಡ್ಡ ತರಗತಿಯ ಹುಡುಗರಿಗೆ ಕಡ್ಡಾಯವನ್ನಾಗಿ ಮಾಡಿದ್ರು. ಐ ಡಿಸ್ಲೈಕ್ಡ್ ಬೋತ್, ಆದರೆ ನನಗೆ ಇವೆರಡೂ ಸಹ ಇಷ್ಟ ಇರಲಿಲ್ಲ ಅಂತ ಗಾಂಧೀಜಿಯವರು ಹೇಳ್ತಿದ್ದಾರೆ. ಐ ನೆವರ್ ಟುಕ್ ಪಾರ್ಟ್ ಇನ್ ಎನಿ ಎಕ್ಸಸೈಸ್, ಕ್ರಿಕೆಟ್ ಆರ್ ಫುಟ್ಬಾಲ್ ಬಿಫೋರ್ ದೇ ವರ್ ಮೇಡ್ ಕಂಪಲ್ಸರಿ. ಅವರು ಇವೆಲ್ಲವನ್ನು ಕಡ್ಡಾಯ ಮಾಡೋದಕ್ಕಿಂತ ಮುಂಚೆ ನಾನು ಯಾವುದೇ ಅಭ್ಯಾಸಕ್ಕೂ ಸಹ ನಾನು ಭಾಗಿ ಆಗ್ತಾ ಇರಲಿಲ್ಲ. ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಯಾವುದಕ್ಕೂ ಸಹ ನಾನು ಹೋಗ್ತಾ ಇರಲಿಲ್ಲ ಕಂಪಲ್ಸರಿ ಮಾಡೋದಕ್ಕಿಂತ ಮುಂಚೆ. ಮೈ ಶೈನೆಸ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದಿಸ್ ಅಲೋಫ್ನೆಸ್ ವಿಚ್ ಐ ನೌ ಸಿ ವಾಸ್ ರಾಂಗ್. ಯಾಕೆ ಅಂತಂದರೆ ಮೈ ಶೈನೆಸ್, ನನ್ನ ನಾಚಿಕೆ ಸ್ವಭಾವವೇ ಇದಕ್ಕೆ ಕಾರಣ. ನಾನು ಈ ಕ್ರಿಕೆಟ್ ಅಥವಾ ಒಂದು ಜಿಮ್ನಾಸ್ಟಿಕ್ಸ್ಗೆ ದೂರ ಆಗಿದ್ದೀನಿ ಅಂತಂದರೆ ನನಗೆ ಇರ್ತಕ್ಕಂಥ ನಾಚಿಕೆ ಸ್ವಭಾವದಿಂದ ನಾನು ದೂರ ಇದ್ದೆ. ಆದರೆ ನನಗೀಗ ಗೊತ್ತಾಯಿತು ಅದು ತಪ್ಪು ಅಂತ. ಐ ದೆನ್ ಹ್ಯಾಡ್ ಅ ಫಾಲ್ಸ್ ನೋಷನ್ ದಟ್ ಜಿಮ್ನಾಸ್ಟಿಕ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಎಜುಕೇಷನ್. ಮತ್ತು ಇನ್ನೊಂದು ನನಗೆ ಅಭಿಪ್ರಾಯ ಇತ್ತು, ಏನಂತಾರೆ ನೋಷನ್ ಅಂದರೆ ಅಭಿಪ್ರಾಯ, ಈ ವ್ಯಾಯಾಮ ಮತ್ತು ನಾವು ಮಾಡ್ತಕ್ಕಂಥ ಎಜುಕೇಷನ್ಗೆ ಏನು ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಟುಡೇ ಐ ನೋ ದಟ್ ಫಿಸಿಕಲ್ ಟ್ರೈನಿಂಗ್ ಶುಡ್ ಹ್ಯಾವ್ ಆ್ಯಸ್ ಮಚ್ ಪ್ಲೇಸ್ ಇನ್ ದ ಕರಿಕ್ಯುಲಮ್ ಆ್ಯಸ್ ಮೆಂಟಲ್ ಟ್ರೈನಿಂಗ್. ಆದರೆ ಇವತ್ತಿನ ದಿನ ನಮಗೆ ಈಗ ಗೊತ್ತಾಯಿತು, ಫಿಸಿಕಲ್ ಟ್ರೈನಿಂಗ್ ಅಂದರೆ ದೈಹಿಕ ಶಿಕ್ಷಣ ಒಂದು ಪ್ಲೇಸನ್ನು, ಒಂದು ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ಪಠ್ಯಕ್ರಮದಲ್ಲಿ, ಅದೊಂದು ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಮೆಂಟಲ್ ಟ್ರೈನಿಂಗ್, ಸೊ ಅಂದರೆ ಮಾನಸಿಕ ತರಬೇತಿಯನ್ನು ಕೊಡುತ್ತೆ, ಹಾಗಾಗಿ ಇದು ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ಸೊ ಬೈ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಹಾತ್ಮ ಗಾಂಧೀಜಿ ವಾಸ್ ನಾಟ್ ಲೈಕ್, that means was not liking the gymnastics or the sports. So now coming to the point, or coming to the prose, that is, now this is a autobiography of Kapil Dev, the cricketer Kapil Dev. Looking back at my life, I have come to the conclusion that our beginnings never know our ends. ನನ್ನ ಜೀವನ ಹಿಂದೆ ನೋಡಿಕೊಂಡ್ರೆ ನಾನು ಒಂದು ಅಭಿಪ್ರಾಯ ಅಥವಾ ಉಪಸಂಹಾರಕ್ಕೆ ಬರ್ತೇನೆ. ಏನಂದರೆ, ನಮ್ಮ ಪ್ರಾರಂಭಿಕ ದಿನಗಳು ನಮ್ಮ ಕೊನೆಯ ಹಂತಗಳನ್ನು ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಅಸಾಧ್ಯ, ಹೌದಲ್ವಾ? ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ, ಅ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಹಿಮಾಲಯದ ತಪ್ಪಲಿನಲ್ಲಿ ಇರ್ತಕ್ಕಂಥ, ಮತ್ತು ನೆಸ್ಲಿಂಗ್ ಅಂದರೆ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿಯಲ್ಪಟ್ಟ ಒಂದು ಸಣ್ಣ ಟೌನ್ ಚಂಡೀಗಢಲ್ಲಿ ಇದೆಲ್ಲವೂ ಪ್ರಾರಂಭ ಆಯಿತು. ಐ ವಾಸ್ ಬಾರ್ನ್ ಆನ್ ಅ ಕೋಲ್ಡ್ ವಿಂಟರ್ ಮಾರ್ನಿಂಗ್. ನಾನು ಚಳಿಗಾಲದ ಬೆಳಗ್ಗೆ ಜನಿಸಿದೆ. ಮೈ ಮದರ್, ಹೂ ಈಸ್ ಅ ಸಿಂಪಲ್ ವುಮೆನ್, ಕುಡ್ ನಾಟ್ ರೀಡ್ ದ ಟೈಮ್. ನನ್ನ ತಾಯಿಯು ಒಬ್ಬ ಸಾಧಾರಣ ಹೆಂಗಸು, ಅವಳಿಗೆ ಟೈಮನ್ನು ಓದಲಿಕ್ಕೂ ಸಹ ಆಗ್ತಿರ್ಲಿಲ್ಲ. ಬಟ್ ಶಿ ನ್ಯೂ ದ್ಯಾಟ್ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಅವಳಿಗೆ ಗೊತ್ತಿತ್ತು ಇದು ತುಂಬ ಬೆಳಗಿನ ಜಾವ ಅನ್ನೋದು ಅವಳಿಗೆ ಗೊತ್ತಿತ್ತು. ದ ಡೇಟ್ 6th January 1959. ಆ ದಿನ ಏನಾಗಿತ್ತು ಅಂದರೆ 6ನೇ ತಾರೀಕು ಜನವರಿ ತಿಂಗಳು 1959 ಆಗಿತ್ತು. ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಬಿಕಾಸ್ ಅ ಕಸಿನ್ ಆಫ್ ಮೈ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ, ಅರೌಂಡ್ ದ ಸೇಮ್ ಟೈಮ್ ಆ್ಯಂಡ್ ವಿತ್ ದ ಸೇಮ್ ನೇಮ್. ಇದು ರೆಕಾರ್ಡ್ ಮಾಡ್ಕೊಳ್ಳಾಯಿತು ಈ ಡೇಟನ್ನು. ಯಾಕೆ ಅಂದರೆ ಅದೇ ಸಮಯಕ್ಕೆ ಅದೇ ದಿನ ಅದೇ ಹೆಸರಿಂದ ನನ್ನ ಚಿಕ್ಕಪ್ಪನ ಮಗನೋ ಅಥವಾ ಮಗಳು ಹುಟ್ಟಿದ್ರು. ಐ ಗ್ರೀವ್ ಅಪ್ ಅಮಾಂಗ್ 6 ಅದರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಾನು 6 ಜನ ಸಹೋದರಿಯಂದರಿಗೆ ನಾನು ಬೆಳೆದೆ. ಆಲ್ ಓಲ್ಡರ್ ದ್ಯಾನ್ ಮೀ, ಎಲ್ಲರೂ ನನಗಿಂತ ದೊಡ್ಡವರೇ, ಎಕ್ಸೆಪ್ಟ್ ಒನ್ ಸಿಸ್ಟರ್ ಹೂ ವಾಸ್ ಅ ಇಯರ್ ಯಂಗರ್. ಆದರೆ ಒಂದು ತಂಗಿ ಮಾತ್ರ ನನಗಿಂತ 1 ವರ್ಷ ಚಿಕ್ಕವಳಾಗಿದ್ಲು. ಮೈ ಮದರ್ ಆಲ್ವೇಸ್ ರಿಗೇಲ್ಸ್ ಮೀ ವಿತ್ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ನನ್ನ ತುಂಟ ನಡವಳಿಕೆಯನ್ನು ಯಾವಾಗಲೂ ನಮ್ಮಮ್ಮ ಏನೋ ಒಂದನ್ನು ಹೇಳಿ, ಕಥೆಯನ್ನು ಹೇಳಿ ಮ್ಯಾನೇಜ್ ಮಾಡ್ತಾಯಿದ್ರು. ಬಟ್ ಶಿ ಕ್ಲೈಮ್ಸ್ ದಟ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ. ಆದರೆ ಅವಳು, ನನ್ನ ತಾಯಿ ಹೇಳ್ತಾಯಿದ್ರು, ನನ್ನನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ನನ್ನನ್ನು ನಿಯಂತ್ರಣ ಮಾಡೋದಕ್ಕೆ ಇದನ್ನು ಹೇಳ್ತಿದ್ರಿ ಅಂತ ಹೇಳ್ತಿರ್ಲಿಲ್ವಂತೆ. ಬಟ್ ಐ ಡೂ ಅಡ್ಮಿಟ್ ದಟ್ ರೈಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ನಾನು ನನ್ನ ಚಿಕ್ಕ ಬಾಲ್ಯದಲ್ಲೇ ನನಗೆ ತಿಳ್ಕೊಂಡೆ, ಗೊತ್ತಾಯಿತು ಏನಂದರೆ ಹಾರ್ಡ್ ಟು ಸಿಟ್ ಅಂದರೆ ಒಂದು ಕಡೆ ಕುತ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಅನ್ನೋದು ನನಗೆ ಬೇಗನೆ ಗೊತ್ತಾಯಿತು. ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸಿಡಿಸ್ ಬೆಂಜ್. ನನಗೆ ಒಂದು ತುಂಬ ಕುತೂಹಲ ಜಾಸ್ತಿ ಇತ್ತು ನನಗೆ, ಮತ್ತು ನನ್ನ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದರೆ ಇಡೀ ಪ್ರಪಂಚವನ್ನು ಸುತ್ತಬೇಕು, ಹಾಗೆ
ಬೆನ್ಸ್ ಕಾರನ್ನು ಓಡಿಸ್ಬೇಕು, ಮರ್ಸಿಡೆಸ್ ಬೆನ್ಸನ್ನು ಓಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ದೇವರು ನನಗೆ ತುಂಬ ಕರುಣೆ ಉಳ್ಳವನಾಗಿದ್ದ, ಹಾಗಾಗಿ ನನ್ನ ಎರಡೂ ಇಷ್ಟಗಳು ಸಹ ಈಡೇರಿದವು. ಬಟ್ ಅಟ್ ದ ಟೈಮ್, ಆ ಸಮಯಕ್ಕೆ 25 years ago, these dreams seems like a castles in the air. 25 ವರ್ಷಗಳ ಹಿಂದೆ ಈ ಕನಸುಗಳು ಒಂದು ಗಾಳಿಯ ಗೋಪುರದ, ಗಾಳಿಯಲ್ಲಿ ಕಟ್ಟಿರ್ತಕ್ಕಂಥ ಕೋಟೆಯ ರೀತಿಯಲ್ಲಿತ್ತು ಅಂತ, ಹೌದಲ್ವಾ? ಸೊ ಆ ರೀತಿ. 3rd paragraph. ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್. ನನ್ನ ಬಾಲ್ಯ ಜೀವನವನ್ನು ಕಳೆದೆ ಹೇಗೆ? ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಮೀ. ನನ್ನ ಸುತ್ತಲೂ ಇರ್ತಕ್ಕಂಥ ಮಕ್ಕಳು ಹೇಗೆ ಕಳೆದ್ರೋ ಹಾಗೆ ನಾನು ಕಳೆದೆ. ಟ್ರೈಂಗ್ ಟು ಬಂಕ್ ಸ್ಕೂಲ್ ಆ್ಯಂಡ್ ಸೇವ್ ಅಪ್ enough money to go to a new movie or have a plate of chicken chow mein with my friends. ಬೇರೆ ಹುಡುಗರು ಯಾವ ರೀತಿ ಬೆಳೆದ್ರೋ ನಾನು ಹಾಗೆ ಬೆಳೆದೆ. ಟ್ರೈಂಗ್ ಟು ಬಂಕ್ ಸ್ಕೂಲ್, ಶಾಲೆಯನ್ನು ತಪ್ಪಿಸ್ಕೊಂಡು ಹೋಗೋದು. ಸೇವ್ ಅಪ್ ಎನಫ್ ಮನಿ, ಸಾಕಷ್ಟು ಮನಿಯನ್ನು ಉಳಿಸೋದು. ಏನಕ್ಕೆ ಅಂದರೆ ಟು ಗೋ ಟು ಅ ನ್ಯೂ ಮೂವಿ, ಹೊಸ ಪಿಕ್ಚರ್ ನೋಡೋದಕ್ಕೆ ಸಾಕಷ್ಟು ಹಣವನ್ನು ಕೂಡಿಟ್ಕೊಳ್ಳೋದು. ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌ ಮೀನ್ ವಿತ್ ಮೈ ಫ್ರೆಂಡ್ಸ್. ಚಿಕನ್ ಚೌ ಮೀನನ್ನು ನನ್ನ ಸ್ನೇಹಿತರೊಂದಿಗೆ ತಿನ್ನೋದಕ್ಕೆ ಸಾಕಷ್ಟು ಹಣವನ್ನು ಕೂಡಿಟ್ಕೊಳ್ಳೋದು. ಚಿಕನ್ ಚೌ ಮೀನ್ ಅಂತಂದರೆ ಸೊ ದಿಸ್ ಈಸ್ ಲೈಕ್ ಎ ನೂಡಲ್ಸಲ್ಲಿ ಫ್ರೈ ಮಾಡಿರ್ತಕ್ಕಂಥ ಚಿಕನ್ ಅದು. ಓಕೆ, ಸೊ ಇಫ್ ವಿ ವರ್ ವೆರಿ ಬ್ರೋಕ್ ಆರ್ ಬೋರ್ಡ್, ನನ್ನ ಸ್ನೇಹಿತರು ನಾವೇನಾದರೂ ತುಂಬ ಬೇಜಾರಾದರೆ, ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಸ್ ಬೈ ಬ್ರೇಕಿಂಗ್ ಫ್ರೂಟ್ ಆಫ್ ಅವರ್ ನೈಬರ್ಸ್ ಟ್ರೀ. ಬೇಜಾರಾದಾಗ ಏನು ಮಾಡ್ತಿದ್ವಿ ಅಂದರೆ ನಮ್ಮನ್ನು ನಾವೇ ಸುಮ್ಮನೆ ತಮಾಷೆಗೋ ಅಥವಾ ಚೆಲ್ಲಾಟಕ್ಕೋ ಏನು ಮಾಡ್ತಾಯಿದ್ವಿ, ಅವರ್ ಸೆಲ್ಸ್ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೈಬರ್ಸ್ ಟ್ರೀ. ಪಕ್ಕದ ಮನೆಯಲ್ಲಿರ್ತಕ್ಕಂಥ ಹಣ್ಣಿನ ಮರದಲ್ಲಿ ಹಣ್ಣುಗಳನ್ನು ಕೀಳ್ತಿದ್ವಿ. ಐ ರಿಮೆಂಬರ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲೀವ್ ಡೌನ್ ದ ರೋಡ್. ಆದರೆ ನನಗೆ ಒಂದು ಹೆಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಜ್ಞಾಪನ ಇದೆ. ಅಂದರೆ ನಮ್ಮ ಹೋಗ್ತಾ ದಾರಿಯಲ್ಲಿ ಕೆಳಗಡೆ ಇರ್ತಕ್ಕಂಥ ಫ್ರಮ್ ಅಸ್, ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್ ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಅವಳ ಹತ್ರ ಒಂದು ಸುಂದರವಾದ ತೋಟ ಇತ್ತು, ಅವಳಿಗೆ ಇದರ ಬಗ್ಗೆ ತುಂಬ ಹೆಮ್ಮೆ ಗರ್ವ ಸಮೇತ ಇತ್ತು. ಇನ್ ಇಟ್ ಶಿ ಹ್ಯಾಡ್ ಪಪ್ಪಾಯ ಪೊಮಿಗ್ರಾನೇಟ್ ಟ್ರೀಸ್. ಅದರಲ್ಲಿ ಅವಳು ಪಪ್ಪಾಯ, ಪರಂಗಿ ಹಣ್ಣು, ದಾಳಿಂಬೆ ಮರಗಳನ್ನು ಬೆಳೆದಿದ್ದಳು. ಐ ನೌ ಸಿಂಪಥೈಸ್ ವಿತ್ ಹರ್. ನಾನು ಇವಾಗ ಅವಳ ಬಗ್ಗೆ ನಾನು ಸಹಾನುಭೂತಿಯನ್ನು ತೋರಿಸ್ತೀನಿ. ಬಟ್ ಇನ್ ದೋಸ್ ಡೇಸ್, ಆ ದಿನಗಳಲ್ಲಿ, ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ನಮ್ಮ ಬಹುತೇಕ ಸಮಯ ಏನು ಮಾಡ್ತಾಯಿದ್ವಿ ಅಂದರೆ ಯೋಚನೆ ಮಾಡ್ತಿದ್ವಿ, ಹೇಗೆ ಆ ಗಾರ್ಡನ್ ಒಳಗಡೆ ಹೋಗೋದು, ಯಾವ ರೀತಿ ಹಣ್ಣುಗಳನ್ನು ಕೀಳೋದು ಅನ್ನೋದನ್ನೇ ನಾವು ಆವಾಗ ಯೋಚನೆ ಮಾಡ್ತಿದ್ವಿ. ಈಗ ನನಗೇನೋ ಸಹಾನುಭೂತಿ ಇದೆ, ಬಟ್ ಆಗ ಆ ರೀತಿ ಯೋಚನೆ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. In fact, one day we had climbed over the wall and were perched on the tree when the lady walked out with some gates. ನಾವು ಒಂದು ದಿವಸ ಕಾಂಪೌಂಡನ್ನು, ಆ ಗೋಡೆಯನ್ನು ಸೊ ಅಂದರೆ ಅದನ್ನು ದಾಟಿ ಒಳಗಡೆ ಬಂದು ಆ ಮರದ ಮೇಲೆ ಕೂತ್ಕೊಂಡಿದ್ವಿ. ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೇಟ್ಸ್. ಆಗ ಅದೇ ಸಮಯಕ್ಕೆ ಮನೆಯಿಂದ ಹೊರಗಡೆ ಬಂದು ಆ ಲೇಡಿ ಅತಿಥಿಗಳನ್ನು ಕರ್ಕೊಂಡು ಹೊರಗಡೆ ಬಂದರು. ಶಿ ವಾಸ್ ಎಂಟರ್ಟೈನಿಂಗ್ ದೆಮ್ ಫಾರ್ ಅ ಟೀ ರೈಟ್ ಅಂಡರ್ ದ ಪಪ್ಪಾಯ ಟ್ರೀ. ಒಂದು ಪರಂಗಿ ಮರದ ಕೆಳಗಡೆ ಟೀ ಪಾರ್ಟಿಯನ್ನು ಕೊಡ್ತಾ ಇದ್ಲು. ದೇರ್ ವರ್ ಟೂ ಆಫ್ ಅಸ್ ಆನ್ ದ ಟ್ರೀ. ಇಬ್ಬರು ಮಾತ್ರ ಮರದ ಮೇಲೆ ಇದ್ದೀವಿ. 2 others ಆನ್ ದ ರೋಡ್ ಆನ್ ದ ಅದರ್ ಸೈಡ್ ಆಫ್ ದಿ ವಾಲ್. ಆ ಕಾಂಪೌಂಡ್ ಪಕ್ಕದಲ್ಲಿ ಇಬ್ಬರಿದ್ದಾರೆ, ಮರದ ಮೇಲೆ ಇಬ್ಬರಿದ್ದಾರೆ. ದ 2 fortunate ones who had been outside ran away. ಆ ಹೊರಗಡೆ ಇರ್ತಕ್ಕಂಥ ಇಬ್ಬರು ಅದೃಷ್ಟವಂತರು ಓಡೋದ್ರು. ಬಟ್ ಮೈ ಫ್ರೆಂಡ್ ಆ್ಯಂಡ್ ಐ, ನನ್ನ ಸ್ನೇಹಿತ ಮತ್ತು ನಾನು, ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ ನಿಯರ್ಲಿ 2 hours till the tea party ended. ಆ ಟೀ ಪಾರ್ಟಿ ಕೊನೆ ಆಗೋವರೆಗೂ ಸುಮಾರು 2 ಗಂಟೆಯ ಸಮಯ ಕಾಲ ನಾವು ಮರದ ಮೇಲೆ ಕೂತ್ಕೋಬೇಕಾಯ್ತು ಅಂತ ಹೇಳ್ತಿದ್ದಾರೆ. That was the day I discovered the rash that papaya sap can cause. ಆವತ್ತಿಗೆ ನನಗೆ ಗೊತ್ತಾಯಿತು ಈ ಪಪ್ಪಾಯ ಅಂದರೆ ಒಂದು ಪರಂಗಿ ಹಣ್ಣಿನ ರಸ ಎಷ್ಟು ಆತುರ ದುಗುಡವನ್ನು ಉಂಟು ಮಾಡುತ್ತೆ, ಎಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನೋದು ನನಗೆ ಆವತ್ತು ಗೊತ್ತಾಯಿತು. ಅಂದರೆ ಇದರ ಅರ್ಥ ಏನು ಅಂದರೆ ಅವರು ಸಿಕ್ಕಾಕ್ಕೊಂಡು ಅವ್ರಿಗೇನೋ ಬೈಯೋದು ಅಥವಾ ಹೊಡೆಯೋದೋ ಮಾಡಿರ್ತಾರೆ, ಹಾಗಾಗಿ ಅವ್ರು ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ದಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದಟ್ ರ್ಯಾಶ್ ದಟ್ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್. ಅವತ್ತೇ ನನಗೆ ಗೊತ್ತಾಗಿದ್ದು ಈ ಹಣ್ಣಿನ ರಸ, ಅದು ಪರಂಗಿ ಹಣ್ಣು ಯಾವ ರೀತಿಯಾಗಿ ಒಂದು ಕೆಡುಕನ್ನು ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ಒಂದು ಆತುರವನ್ನು ಉಂಟು ಮಾಡುತ್ತೆ ಅನ್ನೋದು ನನಗೆ ಅವತ್ತೇ ಗೊತ್ತಾಯಿತು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಸೊ ಹೋಪ್ ದಟ್ ಯು ಆಲ್ ಅಂಡರ್ಸ್ಟುಡ್.